ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ಆನ್. ನಮ್ಮ ಟೀಮ್ ಇಂಡಿಯಾದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಇವತ್ತು ಈ ಗ್ರೂಪ್ದು. ಯಾಕೆಂತಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತಂದ್ರೆ ಯಾವಾಗಲೂ ಒಂಥರ ಎಡ್ಜ್ ಆಫ್ ದ ಸಿಟಿಲ್ ಕೂತ್ಕೊಂಡು ನೋಡೋ ಥರ ಮ್ಯಾಚನೇ ಆಗುತ್ತೆ. ಹೌದು, ನೀವು ಹೇಳ್ಬೋದು ವರ್ಷಾಗಿ ಆಡಿದ್ದಾರೆ ಲಾಸ್ಟ್ ಮ್ಯಾಚು ಆಸ್ಟ್ರೇಲಿಯಾದವರು ಅಜೀಬಾಗಿ ಆಡಿದ್ದಾರೆ. ನೆನ್ನೆನ ಸೋತ್ಬಿಟ್ಟು ಬಂದಿರಲ್ಲ ಗುರು, ಮಾನ ಮರ್ಯಾದೆ ಇಲ್ಲಂಗೆ ಅಫ್ಘಾನಿಸ್ತಾನದ ಮೇಲೆ ಸೋತ್ಬಿಟ್ಟು ಬಂದಿದ್ದಾರಲ್ಲ ಗುರು, ಇವ್ರು ಏನು ಕಿತ್ತಾಕ್ತಾರೆ, ಇವ್ರು ಏನು ಗುಡ್ಡೆ ಹಾಕ್ತಾರೆ, ಹಂಗೆ ಹಾಕ್ತಾರೆ ಹಿಂಗೆ ಹಾಕ್ತಾರೆ ಅಂತೆಲ್ಲ ನೀವು ಕೇಳ್ಬೋದು. ಅದೇ ಅಫ್ಘಾನಿಸ್ತಾನ ಇಂಡಿಯಾ ಮೇಲೆ ಸೋತಿತ್ತು, ಬಟ್ ಆಸ್ಟ್ರೇಲಿಯಾ ಮೇಲೆ ಗೆದ್ದಿದೆ. ಸೊ ಒಂದು ಟೀಮ್ ಮೇಲೆ ಸೋತಿದೆ ಅನ್ನೋ ಮಾತ್ರಕ್ಕೆ ಇನ್ನೊಂದು ಟೀಮ್ ಮೇಲೆ ಗೆಲ್ಲಕ್ಕಾಗೋದಿಲ್ಲ ಅಂತಲ್ಲ, ಅದೇ ಇಂಡಿಯಾ ಮೇಲೆ ಗೆಲ್ಲಕ್ಕಾಗೋದಿಲ್ಲ ಅಂತಲ್ಲ, ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕಾಗೋದಿಲ್ಲ ಆಸ್ಟ್ರೇಲಿಯಾದವ್ರನ್ನ. ಆಸ್ಟ್ರೇಲಿಯಾ ಕ್ವಾಲಿಟಿ ಟೀಮ್ ಏನೋ ಒಂದು ಹಾಫ್ ಡೇ ಆಗೋಗ್ಬಿಡ್ತು, ಅದು ಅಫ್ಘಾನಿಸ್ತಾನದವ್ರ ಮೇಲೇ ಯಾವಾಗಲೂ ಇವ್ರಿಗೆ ಹಾಫ್ ಡೇಗಳಾಗ್ತಾ ಇರ್ತೈತೆ. ಏನೋ ಮಾಡೋಕ್ಕಾಗೋದಿಲ್ಲ. ಇವತ್ತು ಅಫ್ಘಾನಿಸ್ತಾನ ಮ್ಯಾಚ್ನ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಆಸ್ಟ್ರೇಲಿಯಾ ಸೋಲಿ ಇಂಡಿಯಾ ಗೆಲ್ಲಿ ಅಂತ ಬೇಡ್ಕೊಂತ ಇರ್ತಾರೆ. ಯಾಕಂದರೆ ಅವ್ರಿಗೆ ಬಾಂಗ್ಲಾದೇಶ್ ಮೇಲೆ ಇದೇ ಮ್ಯಾಚು. ಒಂದು ವೇಳೆ ಆ ಮ್ಯಾಚ್ನ ಏನಾದರೂ ಗೆದ್ಬಿಡ್ತು ಇವರು ಅಂತಂದರೆ ಅಫ್ಘಾನಿಸ್ತಾನ ಗೆದ್ಬಿಡ್ತು ಅಂದರೆ, ಒಂದು ಮಾರ್ಜಿನ್ ಇಟ್ಕೊಂಡು ಗೆಲ್ತು ಅಂದರೆ ಅವ್ರು ಕ್ವಾಲಿಫೈ ಆಗ್ತಾರೆ, ಆಸ್ಟ್ರೇಲಿಯಾ ಮನೆಗೆ ಬರ್ತಾರೆ. ಆಸ್ಟ್ರೇಲಿಯಾ ಇವತ್ತು ಗೆಲ್ಲಲೇಬೇಕು, ಗೆಲ್ಲಿಲ್ಲ ಅಂತಂದರೆ ಬೇರೆ ವಿಧಿ ಇಲ್ಲ, ಟೂರ್ನಮೆಂಟಿಂದ ಈಚೆ ಉಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅಫ್ಘಾನಿಸ್ತಾನ ಮೇಲೆ ಸೋತಿರೋದ್ರಿಂದ ಇಂಡಿಯಾ ಮೇಲೆ ಸೋತರು ಅಂತಂದರೆ ಬಾಂಗ್ಲಾ ಮೇಲೆ ಒಂದ್ರ ಮೇಲೆ ಗೆದ್ಬಿಟ್ಟಲ್ಲಿ ಏನು ಕಿತ್ತು ಗುಡ್ಡೆ ಹಾಕೋಕ್ಕಾಗೋದಿಲ್ಲ. ಅಷ್ಟೇ ಅಫ್ಘಾನಿಸ್ತಾನ ಆರಾಮಾಗಿ ಬಾಂಗ್ಲಾ ಮೇಲೆ ಗೆದ್ಬಿಟ್ಟು ನನ್ನ ಪ್ರಕಾರ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ರನ್ ರೇಟ್ ಅದು ಇದು ಇಲ್ಲ, ಏನು ಮ್ಯಾಟ್ರಿಗೆ ಬರೋದಿಲ್ಲ. ಇವ್ರು 2 ಮ್ಯಾಚ್ನ ಸೋಲ್ತು ಅಂತಂದರೆ ಈ ಒಂದು ಸ್ಟೇಜಲ್ಲಿ ಆಸ್ಟ್ರೇಲಿಯಾಗೆ ಬೇಕಾಗಿರೋದು ಒಂದೇ ಮಗ, ಗೆಲುವು ಅಷ್ಟೇನೆ. ಗೆಲುವು ಜೊತೆಗೆ ಇಂಡಿಯಾ ರನ್ ರೇಟ್ಗಿಂತ ಏನಾದ್ರು ಬೆಟರ್ ಮಾಡಿಬಿಟ್ರು ಅವರು ಅಂತ ಅಂದರೆ ಅವಾಗ ಪಕ್ಕ ಅಫಿಷಿಯಲಿ ಕನ್ಫರ್ಮ್ ಆಗೋಗ್ಬಿಡ್ತಾರೆ. ಇಂಡಿಯಾ ರನ್ ರೇಟ್ಗಿಂತ ಬೆಟರ್ ಮಾಡಿಬಿಟ್ರು ಅಂದರೆ ಅದಕ್ಕೆ ಬೇಕಾಗಿರೋದು ಒಂದು 50ಕ್ಕಿಂತ ಜಾಸ್ತಿ ರನ್ ಮಾರ್ಜಿನ್ ವಿಕ್ಟ್ರಿ ಬೇಕು ಇವರಿಗೆ. ಸೊ ಅದು ಆಗದೆ ಇರೋ ಕೆಲಸ ಅಂತ ಗೊತ್ತು. ಇವಾಗ ಇಂಡಿಯಾ ಇರೋವಂಥ ಫ್ಲೋ ನೋಡ್ತು ಅಂತಂದರೆ ಗೆದ್ರೆ ಸಾಕು ಅನ್ನೋ ಥರ ಇರ್ತಾರೆ. ಸೊ 50 ರನ್ ಮಾರ್ಜಿನ್ ವಿಕ್ಟ್ರಿ ಬೇಕು ನಮ್ಗೆ, ಅಷ್ಟೊಂದು ಫಸ್ಟು ವಿಕ್ಟ್ರಿಗೆ ನೋಡ್ತಾ ಇರ್ತಾರೆ, ಆಮೇಲೆ ಮಾರ್ಜಿನ್ ಎಲ್ಲ ಆಮೇಲೆ ಬೇಕಾದ್ರೆ ನೋಡ್ಕೊತಾರೆ ಆಸ್ಟ್ರೇಲಿಯಾದವರು. ಅಂದರೆ ಈಗ ಏನು ಹೇಳ್ತೀನಿ, ಇವಾಗ ಆಸ್ಟ್ರೇಲಿಯಾದವ್ರು ಗೆದ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಗೆಲ್ಲೇಬೇಕು, ವಿಧಿ ಇಲ್ಲ ಅವರಿಗೆ. ಸೋತರು ಅಂತಾರೆ ಗನ್ ಕೇಸ್ ಹಾಕ್ತಾರೆ, ಅಫ್ಘಾನಿಸ್ತಾನ ಸ್ಟ್ರೈಟ್ ಅವೇ ಅಪ್ಪರ್ ಹ್ಯಾಂಡ್ ಬಂದ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಇರೋದು ಬಾಂಗ್ಲಾದೇಶದ ಮೇಲೆ. ಬಾಂಗ್ಲಾದೇಶನ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಬಾಂಗ್ಲಾದೇಶ ಕೂಡ ಏನೇನೋ ಮಿರಾಕಲ್ಸ್ ಮಾಡ್ಬಿಡ್ಬೋದು. ಬಟ್ ಗ್ರೂಪ್ ಬಿ ಯಾವ ಥರ ನಮಗೆ ಇಂಟೆನ್ಸಿಟಿನ ಕ್ರಿಯೇಟ್ ಮಾಡಿದ್ವು, ಎಲ್ಲೋಗ್ರು ಏನು ಗುರು ಇದು ಗ್ರೂಪ್ ಬಿ ಹಿಂಗೆ ಹಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ವಲ್ಲ, ಗ್ರೂಪ್ ಏನು ಕೂಡ ಅದೇ ಥರ ಒಂದು ಎಕ್ಸೈಟ್ಮೆಂಟ್ನ ಹುಟ್ಟು ಹಾಕಿದೆ. ಈ ಮ್ಯಾಚು ಡಿಸೈಡ್ ಮಾಡುತ್ತೆ ಆಸ್ಟ್ರೇಲಿಯಾ ಏನು ಮಾಡುತ್ತೆ ಅಂತ. ಲಾಸ್ಟ್ ಮ್ಯಾಚ್ ಅಂತೂ ಫ್ಲಾಪ್ ಮೇಲೆ ಫ್ಲಾಪು ಅನುಭವಿಸಿದ್ದು ಆಸ್ಟ್ರೇಲಿಯನ್ ಬ್ಯಾಟರ್ಸು. ಯಾರೂ ಕೂಡ ನಿಂತ್ಕೊಂಡಿಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ ಒಬ್ಬರನ್ನ ಬಿಡ್ತು ಅಂತಂದರೆ ಎಲ್ಲರೂ ತತ್ತರಿಸಿ ಹೋದರು. ಹಂಗೇನೆ ಇವತ್ತು ಕಂಪ್ಯಾರಿಟಿವ್ಲಿ ಲಾಸ್ಟ್ ಮ್ಯಾಚ್ ಆಡಿದ್ಕಿಂತ ಇವತ್ತು ಬೆಟರ್ ಬ್ಯಾಟಿಂಗ್ ವಿಕೆಟ್ ಇದೆ. ಡ್ಯಾರನ್ ಸ್ಯಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 160+ ಇದೆ. ಅರೌಂಡ್ 170 ಆ್ಯಂಡ್ ಅಬೋವ್ ಸ್ಕೋರ್ ಇಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಮಿನಿಮಮ್ 170 ಆ್ಯಂಡ್ ಅಬೋವ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಟಾಸ್ ಗೆದ್ದವ್ರು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ. ಚೇಸಿಂಗ್ ಟೀಮ್ ಮೇಲೆ ಇಲ್ಲಿ ಪ್ರೆಷರು, ಅಂದರೆ ಚೇಸ್ ಮಾಡ್ಬೇಕಾದ್ರೆ ಪ್ರೆಷರ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯೂಶಲಿ ನೋಡಿರುವಾಗೇ ಎಲ್ಲ ಮ್ಯಾಚ್ಗಳನ್ನು ಗಮನಿಸ್ತಾ ಇತ್ತು ಅಂದರೆ ಚೇಸಿಂಗ್ ಟೀಮು ಸ್ಟ್ರಗಲ್ ಅಂತೂ ಖಂಡಿತ ಪಟ್ಟಿದೆ. ವೆಸ್ಟ್ ಇಂಡೀಸಲ್ಲಿ ಅಂದರೆ ಕೆರೆಬಿಯಾದಲ್ಲಿ ಆಡಬೇಕಾದ್ರೆ, ಕೆರೆಬಿಯಾದಲ್ಲಿ ಮಾತ್ರ ಅಲ್ಲ, US ಆಡಬೇಕಾದ್ರೂ ಅಷ್ಟೇ ಚೇಸಿಂಗ್ ಟೀಮು ಅಷ್ಟೊಂದು ಸುಲಭವಾಗಿ ಚೇಸ್ ಮಾಡಿಬಿಟ್ಟಿದ್ದಾವೆ. ಚೇಸ್ ಮಾಡಿರೋಂಥ ಮ್ಯಾಚ್ಗಳನ್ನ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ ಸ್ಟ್ರಗಲ್ ಮಾಡ್ಕೊಂಡು ಚೇಸ್ ಮಾಡಿದೆ. ಜೊತೆಗೆ ಸುಮಾರು ಚೇಸು ಕೂಡ ಆಗಿಲ್ಲ, ಅದೇ ರೀತಿ ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿದ್ದಾರೆ. ಸೊ ಅದರಿಂದ ಇವತ್ತು ಬ್ಯಾಟಿಂಗ್ ಮಾಡೋದಕ್ಕೆ ನೋಡ್ತಿರ್ತಾರೆ ಟಾಸ್ ಗೆದ್ದವರು. ಹೆಡ್ ಟು ಹೆಡ್ ಸ್ಟಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಆಡಿರೋದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 31 ಮ್ಯಾಚು T20 ಆಡಿದ್ದಾರೆ. ಅದರಲ್ಲಿ 19 ಮ್ಯಾಚ್ನ ಇಂಡಿಯಾ ಗೆದ್ದಿದ್ದಾರೆ. ಇಂಡಿಯಾದ ಡಾಮಿನೇಷನು T20 ಆಸ್ಟ್ರೇಲಿಯಾ ಮೇಲೆ ಇದ್ದಿದ್ದೇನೆ. ODIs ಮತ್ತು ಟೆಸ್ಟಲ್ಲಿ ಬಿಡಿ, ಅದು ಬೇರೆ ಕತೆ ಅದು. ಬಟ್ T20 ಅಂತ ಬಂದಾಗ ಇಂಡಿಯಾ ಡಾಮಿನೇಟ್ ಅಂತ ಮಾಡಿದೆ. 11 ಮ್ಯಾಚ್ನ ಗೆದ್ದಿದ್ದಾರೆ ಆಸ್ಟ್ರೇಲಿಯಾದವರು. 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಅದೆಲ್ಲ ಹಳೆ ಅಧ್ಯಾಯ ಗುರು. ಇವತ್ತು ಆಗ್ತಿರೋದು ಹೊಸ ಅಧ್ಯಾಯ, ಇದ್ರ ಚಾಪ್ಟರ್ನೇ ಬೇರೆ. ಇವತ್ತು ಶತಾಯ ಗತಾಯ ಡೂ ಆರ್ ಡೈ ಅಂತ ಗೆಲ್ಲಬೇಕು ಅಂತ ಬರ್ತಾ ಇರೋಂಥ ಆಸ್ಟ್ರೇಲಿಯಾ, ಇಲ್ಲೊಂಥರ ನಥಿಂಗ್ ಟು ಲೂಸ್ ಥರ ಇರುವಂಥ ಇಂಡಿಯಾ. ಬಟ್ ಆದರೂ ಕೂಡ ನಥಿಂಗ್ ಟು ಲೂಸ್ ಅಂತ ಅನ್ನೋಕ್ಕಾಗೋದಿಲ್ಲ, ಯಾಕಂದರೆ ಇನ್ನೂ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ಅದರಿಂದ ಗೆಲ್ಲೇಬೇಕು ಅಂದರೆ ಇಂಡಿಯಾ ನೋಡ್ತಾ ಇರ್ತಾರೆ. ಎಲ್ಲ ಮ್ಯಾಚ್ನೂ ಗೆದ್ಬಿಟ್ಟು ಒಂದು ಸೋಲ್ದಂಗೆ ವರ್ಲ್ಡ್ ಕಪ್ ಗೆದ್ಕೊಂಡೋಯ್ತು ಅಂತಂದರೆ ಅದಕ್ಕಿರೋ ರೆಪ್ಯುಟೇಷನು, ಅದಕ್ಕಿರೋ ಮರ್ಯಾದೆ, ಅದಕ್ಕಿರೋ ಗತ್ತು ಗಮ್ಮತ್ತು ಎಲ್ಲ ಬೇರೆನೇ. ಬಟ್ ಅದು ಇನ್ನೊಂದು ಹೇಳ್ತೀರಾ ಗುರು, ಎಲ್ಲ ಮ್ಯಾಚ್ನೂ ಇಲ್ಲಿ ಗೆದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಫೈನಲ್ ತುಪ್ಪಕ್ಕನ ಉದ್ರೋಗ್ಬಿಟ್ರು ಅಂತಂದರೆ ODI ವರ್ಲ್ಡ್ ಕಪ್ ಥರ ಹೆಂಗಿರುತ್ತೆ ಗುರು ಅದು ಅನ್ನೋ ಥರ. ಏನೂ ಮಾಡೋಕ್ಕಾಗಲ್ಲ, ಏನು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಯಾಕಂದರೆ ಸುಮಾರು ನೋಡ್ಕೊಂಬಂದ್ಬಿಟ್ಟಿದ್ದೀವಿ ಈ ಥರ ಅಂತೂ. ಸೊ ಆಸ್ಟ್ರೇಲಿಯಾ ಅಂತೂ
ಲಾಸ್ಟ್ ಮ್ಯಾಚು ಅಜೀಬಾಗೆ ಬ್ಯಾಟಿಂಗ್ ಆಡಿದ್ರು. ಸೊ ಈ ಮ್ಯಾಚು ಹೋಪ್ಫುಲಿ ಬೌಲಿಂಗ್ ಅಂತೂ ಚೆನ್ನಾಗೇ ಮಾಡಿದ್ರು ಆಸ್ಟ್ರೇಲಿಯನ್ಸ್, ಏನಂತ ಕಳಪೆಯಾಗೇನೂ ಮಾಡಿಲ್ಲ, ಮಸ್ತಾಗಿ ಬೌಲಿಂಗ್ ಮಾಡಿದ್ರು. ಅದು ಬೌಲಿಂಗ್ ವಿಕೆಟ್ ಆಗಿತ್ತು, ಇದು ಒಂದು ಕಂಪ್ಯಾರಿಟಿವ್ ಸ್ವಲ್ಪ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಆಸ್ಟ್ರೇಲಿಯಾದು ಬ್ಯಾಟಿಂಗ್ ದೆಪ್ತು ಮಸ್ತಾಗೇನಿದೆ, ನಮ್ಮ ಇಂಡಿಯಾ ಥರನೇ ಮಸ್ತಾಗಿದೆ. ಇಲ್ಲಿ ಬ್ಯಾಟ್ರಸ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡುವಂಥ ಅಗತ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ರಸ್ಸು ಮಸ್ತಾಗಿನೇ ಪರ್ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ ಮ್ಯಾಚು, ಎಲ್ಲರಿಂದಲೂ ಕೂಡ ಕಾಂಟ್ರಿಬ್ಯೂಷನ್ ಬಂತು. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಫ್ಲಾಪ್ ಆದರೂ ಅಷ್ಟೇ, ಈ ಮ್ಯಾಚು ಸರಿಯಾಗಿ ಗೊತ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೂರ್ಯ. ನನ್ನ ಪ್ರಕಾರ ಇವತ್ತು ಸೂರ್ಯಕುಮಾರ್ ಯಾದವ್ ಅವರು ಒಂಥರ ಗೇಮ್ ಚೇಂಜರ್ ಆಗ್ಬೋದು ಅಂತ ನಾನು ಒಂಥರ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಬ್ಯಾಟಿಂಗಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆಗ್ಬೋದು ಅಂತ, ಬೌಲಿಂಗಲ್ಲಿ ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರು ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಜಾಸ್ತಿ ವಿಕೆಟ್ಸ್ನ ಎತ್ತುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಈ ಕಡೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಕಾಂಟ್ರಿಬ್ಯೂಟ್ ಮಾಡಲ್ಲ, ಬೇಗ ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾಗೆ ಕಾಟ ಕೊಡುವಂಥ ಪ್ಲೇಯರು ಯಾರಮ್ಮ ಅಂತಂದರೆ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಟ್ರಾವಿಸ್ ಹೆಡ್ಡು ಕಾಟ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರನ್ಸ್ ಬರ್ತಿಲ್ಲ ಅವರ ಬ್ಯಾಟಿಂದ. ಈ ಮ್ಯಾಚ್ ಇಂಡಿಯಾ ಅಂತ ಅಂದಾಗ ಒಂದು ಸ್ವಲ್ಪ ಫೇವ್ರೇಟ್ ಆಗಿ ಬಂದ್ಬಿಡ್ತಾರೆ ಟ್ರಾವಿಸ್ ಹೆಡ್ ಅವರು. ಆದ್ದರಿಂದ ನನಗೇನೋ ಅನ್ನಿಸ್ತಾ ಇದೆ ಟ್ರಾವಿಸ್ ಹೆಡ್ ಅವರು ಇವತ್ತು ಕೂಳೆ ಕೊಡ್ಬೋದು ಅಂತ. ಕಾದು ನೋಡೋಣ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಪರ್ಸ್ನಲ್ ಅನಿಸಿಕೆ ಏನು? ಯಾರ್ಯಾರು ಡಾಮಿನೇಟ್ ಮಾಡ್ಬೋದು, ಯಾರ್ಯಾರು ಕಾಟ ಕೊಡ್ಬೋದು ನಮ್ಮ ಟೀಮ್ ಇಂಡಿಯಾ ಜೊತೆಗೆ, ನಮ್ಮ ಇಂಡಿಯಾ ಪರವಾಗಿ ಯಾರು ಮಸ್ತಾಗಿ ಪರ್ಫಾರ್ಮ್ ಮಾಡ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೇನು ಅನ್ನಿಸ್ತಾ ಇದೆ ಈ ಮ್ಯಾಚ್ನ ಯಾರು ಗೆಲ್ಲಬಹುದು, ಇಂಡಿಯಾ ಆರ್ ಆಸ್ಟ್ರೇಲಿಯಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೇಯಿಂಗ್ ಲೆವೆನಲ್ಲಿ ಯಾವುದು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಇಂಡಿಯಾ ಕಡೆ. ಯಾಕೆ ಅಂತಂದರೆ ಕನ್ಸಿಸ್ಟೆಂಟಾಗಿ ಅದೇ ಟೀಮು ಹೊಡ್ಕೊಂಡು ಬಂದಿದ್ದಾರೆ, ಗೆದ್ಕೊಂಡು ಬಂದಿದ್ದಾರೆ. ಅದರಿಂದ ಚೇಂಜಸ್ ಎಕ್ಸ್ಪೆಕ್ಟೆಡ್ ಅಂತೂ ಖಂಡಿತ ಇಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.